ಈಗ 4 ಸಲ ಗದ್ದಿಗೌಡ್ರನ್ನ ಆರಿಸಿಕೊಟ್ಟತ್ರಲ್ಲ ಅವ ಯಾವ ಹಳ್ಳಿಗೂ ಬಂದ ಏನಾಗೈತೆ ಅನ್ನೋದು ಕೇಳಿಲ್ಲ. ಬಾಗಲಕೋಟೆ ಈ ಸಲ 100ಕ್ಕೆ 100 ನಮ್ಮ ಕಾಂಗ್ರೆಸ್ ಪಕ್ಷದ ಸಂಯುಕ್ತ ಪಾಟೀಲ್ ಅವರು ಗೆಲ್ತಾರಂತ ವಿಶ್ವಾಸ ಐತಿ. ಈಗ ಅವ್ರ ಕೆಲಸನೂ ಇಲ್ಲ, ಮೋದಿ ಹವಾನೂ ಇಲ್ಲ. ಈ ಸರ ಈ ಸಂಯುಕ್ತ ಪಾಟೀಲ್ ಸೋಲ್ಸಾಕ್ ಸಾಧ್ಯನೇ ಇಲ್ಲ. ಎಲ್ಲರೂ ಕಾಂಗ್ರೆಸ್ ಕೋಟ್ ಹಾಕಿ ಇಬ್ರು ಜೊತೆಗೆ ಮಾಡ್ತೀವಿ ಒಂದು ಗುಡ್ನ ಇಬ್ರು ನೀವು ಕೈ ಒಂದು ಗುಡಿಸಿ ಮಾತಾಡ್ರಿ ಅನ್ನೋಣ ಅಟ್ರು ಇದ್ದು ಒಂದು ಗುಡಿಸನ ನಮ್ ಮುಂದೆ ಹೇಳ್ಯಾರ. ಮೋದಿ ಹವದಲ್ಲಿ ಒಮ್ಮೆ ಬಂದ್ರು, ಎರಡನೇಲೆ ಯಡಿಯೂರಪ್ಪನ ಹವ ಆತ. ಅವ್ರದೇನು ಸ್ವಂತ ಯಾವುದೇ ಅಪಾರ್ಟಿ ಇಲ್ಲ, ಏನು ಇಲ್ಲ. ಯಾವ ಕ್ಷೇತ್ರಕ್ಕೂ ಯಾವ ಇದಕ್ಕೂ ಬಂದ್ ಭೇಟಿಯಾಗಿಲ್ಲ. ಸಂಯುಕ್ತ ಪಾಟೀಲ್ ಅವರು ಒಂದು 50,000 ಲೀಡಿಲಿ ಗೆಲ್ಲುವ ಅವಕಾಶ ಐತ್ರಿ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ನಾವಿವತ್ತು ಸಚಿವರಾಗಿರುವಂತ ಆರ್ ಬಿ ತಿಮ್ಮಾಪುರ ಅವರ ಕ್ಷೇತ್ರ ಮುಧೋಳದಲ್ಲಿದ್ದೀವಿ. ಇಲ್ಲಿ ಕಾಂಗ್ರೆಸ್ನ ಸಭೆ ಸಮಾರಂಭ ಜೋರಾಗಿ ನಡೀತಾ ಇದೆ. ಶಿವಾನಂದ್ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ವರ್ಸಸ್ PC ಗದ್ದಿಗೌಡರು. ಹೇಗಿದೆ ಇಲ್ಲಿನ ಲೆಕ್ಕಾಚಾರ? ಮುಧೋಳದ ಜನ ಏನ್ ಹೇಳ್ತಾರೆ ಅವ್ರನ್ನೇ ಕೇಳೋಣ. ಸರ್, ನಿಮ್ಮ ಹೆಸರು? ಗೋವಿಂದಪ್ಪ ಗುಜ್ಜನವರು. ಏನ್ ಮಾಡ್ತೀರಾ ನೀವು? ನಮ್ದ ಒಕ್ಕಲ್ತನ. ಹೇಗಿದೆ ನಿಮ್ ಪ್ರಕಾರ ಈ ಸಲ ಬಾಗಲಕೋಟೆ? ಬಾಗಲಕೋಟೆಯಲ್ಲಿ ಹೇಳ್ಬೇಕಂದ್ರ ಈಗ 4 ಸಲ ಗದ್ದಿಗೌಡ್ರನ್ನ ಆರಿಸಿಕೊಟ್ಟತ್ರಲ್ಲ ಅವ ಯಾವ ಹಳ್ಳಿಗೂ ಬಂದ ಏನಾಗೈತೆ ಅನ್ನೋದು ಕೇಳಿಲ್ಲ. ಅವ್ರೇನೋ ಒಂದ ಮೋದಿ ಹವದ ಮೇಲೆ ಬಂದಾರ. ಈಗ ಅವ್ರ ಕೆಲಸನೂ ಇಲ್ಲ, ಮೋದಿ ಹವಾನೂ ಇಲ್ಲ. ಇವ್ರ ಕೆಲಸಗಾರ ಶಿವಾನಂದ ಪಾಟೀಲ್ರು. ಅವ್ರ ಮಗಳನು ಈ ರಾಜಕಾರಣದಾಗ ಒಳ್ಳೆ ವ್ಯಕ್ತಿ. ಆದ ಕಾರಣ ನಮ್ಮಲ್ಲೆಲ್ಲರೂ ಶಾಸಕರು ಒಟ್ಟುಗೂಡಿ, ಕಾರ್ಯಕರ್ತರು ಒಟ್ಟುಗೂಡಿ ಇದೊಂದ್ ಸಲ ಕಾಂಗ್ರೆಸ್ ತರುನು ಅನ್ನುವಂಥದ್ದು ಇಲ್ಲೇ ಎಲ್ಲಾ ಜನರ ಅಭಿಪ್ರಾಯ ಒಟ್ಟುಗೂಡಿ. ಅದ್ರಾಗ ಯಾರು ಬಂದ್ರು ಈ ಸರ ಈ ಸಂಯುಕ್ತ ಪಾಟೀಲ್ ಸೋಲ್ಸಾಕ್ ಸಾಧ್ಯನೇ ಇಲ್ಲ. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ದೊಡ್ಡ ಮಟ್ಟದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ತು ಕಾಂಗ್ರೆಸ್. ಜೊತೆ ಗ್ಯಾರಂಟಿ ಯೋಜನೆಗಳು ಅದೆಲ್ಲ ಎಷ್ಟು ಪ್ಲಸ್ ಆಗುತ್ತೆ ಸಂಯುಕ್ತ? ಗ್ಯಾರಂಟಿ ಇದು ನೋಡ್ರಿ, ಇವ್ರ ಏನೋ ಚುನಾವಣೆ ಕಾರ್ಯಕ್ರಮದಾಗ ಎಲ್ಲಾರ ಒಂದೊಂದ್ ಸ್ವಲ್ಪ ದುಡ್ಡು ಕೊಡ್ತಿದ್ರು ಜನಕ್ಕ, ಬೇರೆ ಒಂದ್ ಕೆಲಸದ ಆಸೆ ಹಚ್ತಿದ್ರು. ಈಗ ಗ್ಯಾರಂಟಿ ನಾವು ಕೊಡ್ತೀವೋ ಅನ್ನೋದಕ್ಕಿಂತ ಅಲ್ಲಿ ಕೊಡಕ ಚಾಲು ಐತಿ. ಆದ ಕಾರಣ ಈಗ ಹೆಣ್ಣು ಮಕ್ಕಳ ಏನತ್ರಲ್ಲ, ಈ BJP ಅವ್ರ ಮನ್ಯಾಗೂ ತಗೋತಾರು, JDS ದವ್ರ ಮನ್ಯಾಗೂ ತಗೋತಾರು, ಕಾಂಗ್ರೆಸ್ ದವ್ರ ಮನ್ಯಾಗೂ ತಗೋತಾರು. ಅದಕ್ ಪಕ್ಷ ಪಾತ್ರನೂ ಇಲ್ಲ. ಹೀಗಾಗಿ ಅವ್ರ ಗಂಡ್ಮಕ್ಳು ಕಟ್ಟ BJP ನಾವು ಮಾಡ್ತೀವಿ, ನೀವು ಹಾಕ್ಬೇಡ ಅಂದ್ರು ಕೇಳುದಿಲ್ಲ. ಹೆಣ್ಮಕ್ಳು ಹಾಕ್ತಾರ. ನೀವ್ ಎದಕ್ಕೂ ಕೇಳಿದ್ರೆ 2,000 ರೂಪಾಯಿ ಕೊಡುದಿಲ್ಲ. ಈಗ ನಮಗ್ ಪ್ರತಿ 2,000 ರೂಪಾಯಿ ನಮಗ ಅಕ್ಕಿ ಮತ್ತ ಅಕ್ಕಿ ಬದಲು ದುಡ್ಡು ಕೊಡ್ತಾರ. ಆದ ಕಾರಣ ಈಗ ಯಾರಪ್ಪರ್ನು ಕೇಳಕ್ ಸಾಧ್ಯನೇ ಇಲ್ಲ. ಹೆಣ್ಮಕ್ಳು ಎಲ್ಲರೂ ಕಾಂಗ್ರೆಸ್ ಕೋಟ್ ಹಾಕ್ತಾರ. ಹಾ, ವೀಣಾ ಕಾಶಪ್ಪನವರು ಸೈಲೆಂಟ್ ಆದ್ರು. ವೀಣಾ ಕಾಶ್ಯಪ್ನವ್ರ ಸ್ವತಃ ನಾನ ಇದ್ನಿ. ಹೇಳಿ ಸರ್, ಹಂಗಾರ ಏನಾಯ್ತಾ? ಅದು ನಾಮಿನೇಷನ್ ಮಾಡೋ ಹೊತ್ನ್ಯಾಗ ಅವ್ರನ್ನ ಕರೆದ ಕೇಸಿಂದ ಇಬ್ಬರನ್ನು ಒಟ್ಟುಗೂಡಿಸೆ ಅದು 2ನೇ ನಾಮಿನೇಷನ್ ಮಾಡೋದಿತ್ತು. ಏನ್ ನಾವಿಲ್ಲದ ಹೆಂಗ್ ಮಾಡಿದ್ರಿ ಅಂತ ಅವ್ರು ಬಂದ್ರು. ಇಲ್ಲ, ಅದು 2 ಸಲ ನಾಮಿನೇಷನ್ ಮಾಡೋದೈತಿ. ಈಗ 5 ಜನ ಸ್ಟ್ರಿಕ್ಟ್ಲಿ ಬಿಟ್ರ SP ಅವ್ರು. 5 ಜನ ಒಂದ್ಸಲ ನಾಮಿನೇಷನ್ ಮಾಡಿ ಬಂದ್ರು. ಆ ನಂತರ ಇವರು ಬಂದ್ರು. ಇವ್ರನ್ನು ಕರ್ಕೊಂಡ ನಮ್ ಸಂಯುಕ್ತ ಪಾಟೀಲ್ರ ಅವ್ರನ್ನ ಕರ್ಕೊಂಡ ಜೊತೆಗೂಡಿಸಿ ಹೋಗಿ ನಾಮಿನೇಷನ್ ಮಾಡಿ ಅವ್ರ ಗಾಡ್ಯಾಗ ಹತ್ತೆ ಅಷ್ಟ್ರು ಕೂಡೇನ ಹೋಗಿ ನಾಷ್ಟಾ ಮಾಡಿ ಕೇಸಿಂದ ಹೋದ್ರ. ಏನ್ ಮಾತಾಡಿದ್ರು ಅವ್ರಿಬ್ರು? ಅವ ಗಾಡ್ಯಾಗ ನಾವ್ ಹೇಳಿ ಕಳಿಸಿದ್ವು, ನೋಡು ತಂಗಿ, ಇವರು ಮೊದಲು ಎಲ್ಲಾನು ಹಳ್ಳಿಯಲ್ಲಿ ನಾನಾ ಕ್ಯಾಂಡಿಡೇಟ್ ತೇರ್ಕಿಸಿದ ಎಲ್ಲಾ ಕಡೆ ಅನುಭವ ಇದೆ ಅವ್ರಿಗೆ. ಈಗ ಏನಾಗೈತಿ, ಎಲ್ಲಾರ್ದು ಒಂದ ವಿಚಾರ ಪ್ರಕಾರ ನಿನಗೈತಿ. ಆದ ಕಾರಣ ಇವ್ರನ್ನು ಜೊತೆಗೆ ಕರ್ಕೊಂಡ ನೀನು ಕೆಲಸ ಮಾಡ್ರಿ, ನನ್ನ ಇಬ್ರು ಜೊತೆಗೆ ಮಾಡ್ತೀವಿ ಅಂತಂದ್ರು. ಇಬ್ರು ಜೊತೆಗೆ ಮಾಡ್ತೀವಿ ಒಂದು ಗುಡ್ನ ಇಬ್ರು ನೀವು ಕೈ ಒಂದು ಗುಡಿಸಿ ಮಾತಾಡ್ರಿ ಅನ್ನೋಣ ಅಟ್ರು ಇದ್ದು ಒಂದು ಗುಡಿಸನ ನಮ್ ಮುಂದೆ ಹೇಳ್ಯಾರ. ಮತ್ತೊಂದ್ ಕಡೆ 8 ವಿಧಾನಸಭಾ ಕ್ಷೇತ್ರದಲ್ಲಿ 5 ಜನ ಕಾಂಗ್ರೆಸ್ ಶಾಸಕರು ಇದಾರಲ್ಲ, 3 ಜನ ಮಾತ್ರ BJP. ಈ 5 ಜನ ಕಾಂಗ್ರೆಸ್ ಶಾಸಕರು ಇರೋದು ಎಷ್ಟು ನಿಮ್ಗೆ ಪ್ಲಸ್ ಆಗಿದೆ? ನಮ್ಮಲ್ಲಿ 5 ಜನ ಅನ್ನೋಕ್ಕಿಂತಲೂ ರೀ, ಅವರು ಏನು 8, ಅವರು ಏನು 3 ಅದಾರಲ್ಲ, ಅವ್ರ ಮತಕ್ಷೇತ್ರದಾಗೂ ನಮ್ಮಲ್ಲಿ ಕಡಿಮೆ ಆಗುದಿಲ್ಲ. ರಾಮಲಿಂಗಾರೆಡ್ಡಿ ಸರ್ ಕೂಡ ಬೆಳಗ್ಗೆಯಿಂದ ಓಡಾಡ್ತಿದಾರೆ. ನಾವು 2-3 ಕಡೆ ನೋಡಿದ್ವಿ. ಜೊತೆಗೆ HY ಮೇಟಿ ಸರ್ ಆಗಿರ್ಬೋದು, ಎಲ್ಲರೂ ಕೂಡ ಒಟ್ಟಾಗಿ ಸಾಕ್ತಾ ಇದ್ದಾರೆ. ಎಲ್ಲರೂ ಈಗೇನ್ ಎಲೆಕ್ಷನ್ ಐತ್ರಲ್ಲ ಇಷ್ಟು ಒಟ್ಟಾಗಿ ಮಾಡಿದ್ದ ನಾ ನೋಡಿಲ್ಲ. ಈಗ ಚುನಾವಣೆ ನೋಡ್ಲೇ ಇಲ್ಲ ಕಾಂಗ್ರೆಸ್. ಈ ಸರ್ಕಾರ ಚುನಾವಣೆ ಹೆಂಗೈತಿ ಅಂದ್ರ, ಈ ಯಾರಾದ್ರೂ ಬಂದ್ ಲೀಡರ್ಗಳ ಮನೆಗೆ ಫೋನ್ ಹಚ್ಚೋದು, ಹಳ್ಳಿಗಳಿಗೆ ಬರೋದು, ಕ್ಯಾಂಡಿಡೇಟ್ ನ ಸ್ವತಃ ಬಂದ್ ಭೇಟಿ ಆಗೋದು ನಾ ಇಷ್ಟ 5 MP ಚುನಾವಣೆಗೂ ನೋಡಿಲ್ಲ. ಇದ ಫಸ್ಟ್ ನಾವು ನೋಡಿದ್ದ. ಈ ಹಿಂದೆ ಲಾಸ್ಟ್ ಕಾಂಗ್ರೆಸ್ ಕೆ ವಿರೂಪಾಕ್ಷಪ್ಪ ಲಾಸ್ಟ್ ಅನ್ಸುತ್ತಲ್ಲ, RS ಪಾಟೀಲ್ ಆದ್ರೂ ಇವ್ರ. ಓಕೆ, ಈಗ ಮತ್ತೆ
ಗದ್ದಿಗೌಡ್ರನ್ನ ಸೋಲ್ಸಿ ಕಾಂಗ್ರೆಸ್ ಗೆಲ್ಬೇಕನ್ನೋ ಲೆಕ್ಕಾಚಾರ. ಹೌದು, ಎಲ್ಲ ಇಡೀ ಜನದ ಐತದ ಹಂಗ. Okay. ಮತ ಈಗ ಲೀಡರ್ಗಳ್ನು ಹೇಳಿದ್ರ ಈ ಮತ ಮಾಡೋರ ಏನದಾರಲ್ಲ ಅವ್ರು ಕೇಳುದಿಲ್ಲ. Okay. ಹ್ಮ್ ಎಷ್ಟ್ ಲೀಡಲ್ಲಿ ಗೆಲ್ಬೋದು ಅನ್ಸು ಸಂಯುಕ್ತ ಪಾಟೀಲ್ ಅವರು? ನಮ್ಮ ಮುಧೋಳ ಮತಕ್ಷೇತ್ರದಿಂದ 20,000 ಲೀಡ್ಲಿ ಆಗ್ಬಹುದು ನಮ್ಮದು. ಒಟ್ಟಾರೆ 1 ಲಕ್ಷ. ಒಟ್ಟಾರೆ ಅಂದ್ರ ಅದ ಒಂದ್ ಸ್ವಲ್ಪ ನಮ್ಮ ಈಗ ಲೆಕ್ಕಾಚಾರ ಹೆಂಗೈತ್ರಿ ಅಂದ್ರ ಅವ್ರೇನ್ ನಮ್ಮನ್ನ ಸೋಲಿಸಿದ್ರಲ್ಲ ಅದನ್ನ ಮೀರಿ ಹೋಗ್ಬೇಕು ಅನ್ನೋದು ನಮ್ದು ಗುರಿ ಐತಿ. Okay. ಆಗ್ಲಿ ಸರ್, ಥ್ಯಾಂಕ್ ಯು. ಈ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ವರ್ಕ್ ಮಾಡ್ತಾ ಇದ್ದಾರೆ ಸಂಯುಕ್ತ ಪಾಟೀಲ್ ಮೇಡಮ್ ಅವರು. ಈಗಾಗಲೇ 8 ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರ ನಡೆದಿದೆ. ಅವರ ಫ್ಯಾಮಿಲಿ ಆಗಲಿ, ಅವರ ಸಂಬಂಧಿಕರು ಇವರು ಎಲ್ಲಾ ಕ್ಷೇತ್ರದಲ್ಲಿ ಇದ್ದಾರೆ. ಅವರು ಈಗ ಭರ್ಜರಿ ಇದೆ. ಮತ್ತೆ ಈ ಗ್ಯಾರಂಟಿ 5 ಗ್ಯಾರಂಟಿಗಳು ಎಲ್ಲರಿಗೆ ನುಡಿದಂತೆ ನಡೆದ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸರ್ಕಾರ, ನಮ್ಮ DKC ಶಿವಕುಮಾರ್ ಸಾಹೇಬರು ಇವೆಲ್ಲ ನುಡಿದಂತೆ ನಡೆದಿದ್ದಾರೆ. ಅದರ ಪ್ರಕಾರ ಮಹಿಳೆಯರು ಕೂಡ ಬಹಳಷ್ಟು ರೆಸ್ಪಾನ್ಸ್ ಇದೆ. ಮೊನ್ನೆ ಮುಧೋಳದಲ್ಲಿ ಒಂದು ಜನತಾ ಪ್ಲಾಟ್ ನಲ್ಲಿ ನಮ್ಮ ಎಕ್ಸೈಸ್ ಮಿನಿಸ್ಟರ್ ತಿಮ್ಮಾಪುರ ಸಾಹೇಬರು ಅಲ್ಲಿ ಹೋದಾಗ ಆ ಗ್ಯಾರಂಟಿ ಕಾರ್ಡ್ ವಿತರಣೆ ಮಾಡುವ ಸಮಯದಲ್ಲಿ ಆಗ ಮುಗಿಬಿದ್ರು ಅವ್ರ ಮ್ಯಾಗ ಹೆಣ್ಣು ಮಕ್ಕಳು, ನಮಗ್ ಕಾರ್ಡ್ ಕೊಡತ್ತ ಅಂದ್ರೆ ಈಗಾಗಲೇ ಹಿಂದಿನ ಎಲ್ಲರಿಗೆ ಕೊಟ್ಟದ್ದು ನೋಡದಂತೆ ನಡೆದೈತ್ಲ. ಈಗ ಎಲ್ಲಾರ್ಗಿ ಈ ಗ್ಯಾರಂಟಿಗಳ ಎಲ್ಲಾರಿ ಮನೆಗೆ ಮುಟ್ಟಾಕೈತವ್ರಿ. ಯಾವ್ದಂದ್ರು ಒಂದು ಗೃಹಲಕ್ಷ್ಮಿ ಪ್ರತಿಯೊಬ್ಬರಿಗೆ 2,000 ರೂಪಾಯಿ, ಮುಂದ ಗೃಹ ಜ್ಯೋತಿ ಪ್ರತಿಯೊಬ್ಬರ ಮನೆಗೂ 90% ಜನಕ್ಕ ಮುಟ್ಟಾಕತೈತಿ. ಮುಂದ ಅಕ್ಕಿ 10 kg, 5 kg ಅಕ್ಕಿ ಕೊಡ್ತಾರ. 170 ರೂಪಾಯಿ ಕ್ಯಾಶ್ ಕೊಡ್ತಾರ. ಇಂಥವ್ 5 ಗ್ಯಾರಂಟಿಗಳು ಎಲ್ಲರೂ ಪ್ರತಿಯೊಬ್ಬರು ಒಂದು ಗ್ರಾಮ ಆಗಲಿ ತಾಲೂಕಾ ಮಟ್ಟದಲ್ಲಿ ಆಗಲಿ ಪ್ರತಿಯೊಂದು 95% ತಗೊಂಡಿದ್ದಾರೆ. ಕೆಲವೊಂದು ಎಲ್ಲರೂ ಒಂದು ಉಳಿದಿರ್ಬೇಕು, 1-2 ಇದೆ. ಮತ್ತು ಈಗಾಗಲೇ ಈಗ ನಮ್ಮ ಈ ಕ್ಯಾಂಡಿಡೇಟ್ ಆರಿಸಿ ಬರೋದು ನಿಶ್ಚಿತ. ಹೆಚ್ಚು ಕಮ್ಮಿ 1-1.5 ಲಕ್ಷದಿಂದ ಆರಿಸಿ ಬರ್ತಾರೆ ಅಂತ ನಮ್ಮ ಅನಿಸಿಕೆ. ನಿಮ್ ಪ್ರಕಾರ ಇಡೀ ರಾಜ್ಯದಲ್ಲಿ 28 ಕ್ಷೇತ್ರದಲ್ಲಿ ಎಷ್ಟು ಸ್ಥಾನ ಗೆಲ್ಬಹುದು? ನಮ್ಮ ಪ್ರಕಾರ 20ರಿಂದ 22 ಸ್ಥಾನ ಗೆದಿಬಹುದು. 22 ಸ್ಥಾನ. ಹೇಗೆ ಬಿಸಿಲನ್ನ ಮೀರಿಸಾಕ್ತಾ ಇದೆಯಾ ಕಾವು? ಚುನಾವಣಾ ಕಾವು ಬಾಗಲಕೋಟೆ ಕಾವಿದೆ. ಇಲ್ಲಿ 41 ಡಿಗ್ರಿ ಇದೆ ಇವತ್ತು. ಅದಕ್ಕೆ ಸಾಕಷ್ಟು ಒಂದ್ ಸ್ವಲ್ಪ ನಿಧಾನಗತಿಯಲ್ಲಿ ಮಾರ್ನಿಂಗ್ ಹೆಚ್ಚಿನ ಮತದಾನ ಅಂದ್ರೆ ಮಾರ್ನಿಂಗ್ ದಲ್ಲಿ ಆಕೈತಿ. ಮುಂಜಾನೆ 8ರಿಂದ 10-11 ಹೆಚ್ಚು ಕಮ್ಮಿ ಸಾಧ್ಯ ಅಷ್ಟು ನಾವು ಮತದಾನ ಮುಗಿಸ್ಬೇಕಂತ ವಿಚಾರ ಇದೆ. ಮಧ್ಯಾಹ್ನದಲ್ಲಿ ನಿಧಾನಗತಿಯಲ್ಲಿ ಸಾಕ್ತೈತಿ. ಸಾಯಂಕಾಲ ಆ ನಂತರ 4ರಿಂದ 5 ಒಂದ್ ಸ್ವಲ್ಪ ಸ್ಲೋ ಆಗ್ಬಹುದು. ಹಿಂಗಾಗಿ ನಾವು ಮುಂಜಾನೆ ನಮ್ಮ ಕಾರ್ಯಕರ್ತರಿಗಾಗಲಿ ಇವ್ರಿಗಾಗಲಿ ಮಾರ್ನಿಂಗ್ ಟೈಮ್ ದಲ್ಲಿ ಹೆಚ್ಚಿನ ಮತದಾನ ಮಾಡಕ್ ಹೇಳಿದ್ವಿ. 1999 ಬಳಿಕ RS ಪಾಟೀಲ್ 1919 ಅಲ್ಲ, ಆ ನಂತರದಲ್ಲಿ 4 ಸಲ PC ಗೌಡ್ರು ಗೆದ್ದು ಅವ್ರ ಗದ್ದುಗೆ ಅವ್ರದೇ ಒಂದು ಭದ್ರಕೋಟೆ ಅನ್ನೋಂಗ್ ಮಾಡಿದ್ರು. ಬಟ್ ಈ ಸಲ ಏನು ಅವ್ರದೇ ಆದ ಭದ್ರಕೋಟೆ ಅಲ್ಲ. ಒಂದು ಮೋದಿ ಹವದಲ್ಲಿ ಒಮ್ಮೆ ಬಂದ್ರು, 2ನೇಲೆ ಯಡಿಯೂರಪ್ಪನ ಹವ ಆತ. ಅವ್ರದೇನು ಸ್ವಂತ ಯಾವುದೇ ಪಾರ್ಟಿ ಇಲ್ಲ, ಏನು ಇಲ್ಲ. ಯಾವ ಕ್ಷೇತ್ರಕ್ಕೂ ಯಾವ ಇದಕ್ಕೂ ಬಂದ್ ಭೇಟಿಯಾಗಿಲ್ಲ. ಮತ್ತೆ ಇವಾಗಲೇ ಕುಡ್ಚಿ ರೈಲು ಮಾರ್ಗ 20 ವರ್ಷ ಆತಿ. ಇವತ್ತಿಗೆ ಎಲ್ಲಿ ಐತಿ ಅಲ್ಲೇ ಐತಿ. ವರ್ಷಕ್ಕೆ 2 ಕಿಲೋಮೀಟರ್ ಮಾಡಿದ್ರು. ಇವತ್ತು ಮುಧೋಳ ತಕ ಬರ್ತೈತಿ 20 ಕಿಲೋಮೀಟರ್, 40 ಕಿಲೋಮೀಟರ್. ಇವತ್ತಿನವ್ರಿಗೆ ಎಲ್ಲಿ ಐತಿ ಅಲ್ಲೇ ಐತಿ ಆ ಯೋಜನೆ. ಅದಕ್ಕಾಗಿ ಮಂದಿಗೆ ಅವ್ರ ಬಗ್ಗೆ ಯಾವ್ದೋ ಒಪಿನಿಯನ್ ಇಲ್ಲ. ಈಗಾಗಲೇ ಸಂಯುಕ್ತ ಪಾಟೀಲ್ ಮೇಡಮ್ ಅವ್ರ ಬಗ್ಗೆ ಹೆಚ್ಚಿನ ಒಲವು ಇದೆ ಜನರು. ನಿಮ್ ಶಾಸಕರು ಅಥವಾ ಸಚಿವರು ಅವ್ರದ್ದು ಹೆಚ್ಚಿನ ಎಫರ್ಟ್ ಹಾಕ್ತಾ ಇದ್ದಾರೆ. ಈಗ ಅವರು ಇಲೆಕ್ಷನ್ ದಲ್ಲಿ ಮೊನ್ನೆ 17,000 ಚಿಲ್ಲರ ಮತಗಳಿಂದ ಆರಿಸಿ ಬಂದ್ರು. ಅವ್ರಕಿಂತ ಹೆಚ್ಚು ಮಾಡ್ಬೇಕನ್ನೋ ಒಂದು ಇದರಲ್ಲಿ ಇದಾರೆ. ನಿಮ್ಮ ಹೆಸರು? ಮಹಾದೇವ್ ಮಾದರ್ ಅಂತ ಹೇಳ್ರಿ. ಏನ್ ಮಾಡ್ತೀರಾ? ನಾವು ಕಾಂಗ್ರೆಸ್ ಪಕ್ಷದ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಸ್ ಸಿ ಘಟಕದ್ದು. ಹೇಗಿದೆ ಈ ಸಲ ಬಾಗಲಕೋಟೆ? ಈ ಸಲ 100ಕ್ಕೆ 100 ನಮ್ಮ ಕಾಂಗ್ರೆಸ್ ಪಕ್ಷದ ಸಂಯುಕ್ತ ಪಾಟೀಲ್ ಅವರು ಗೆಲ್ತಾರಂತ ವಿಶ್ವಾಸ ಐತಿ. ಯಾಕಪ್ಪ ಅಂದ್ರೆ ಹಿಂದಿನ ನಮ್ಮ ವಿಧಾನಸಭಾ ಕಾಂಗ್ರೆಸ್ ಚುನಾವಣೆ ಇದ್ದಾಗ ನಾವೇನು ಮಾತು ಕೊಟ್ಟಿದ್ದಿಲ್ಲ ಜನರಿಗೆ, ಅವನ್ನೆಲ್ಲ ನಾವು ಈಡೇರಿಸಿವ್. ಅವ್ರಿಗೆ 5 ಗ್ಯಾರಂಟಿ ಮಾಡತ್ತಿವತ್ತು ಮಾತು ಕೊಟ್ಲ, ಆಗ ಅವನು ಈಡೇರಿಸಿವು. ಆ ವಿಶ್ವಾಸ ನಮ್ಗ ಅವ್ರಿಗೆ ಐತಿ. ವೋಟರ್ಸ್ ನಮಗ ಓಟ್ ಹಾಕ್ತಾರೆ ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ. 5 ಗ್ಯಾರಂಟಿಗಳು ನಮಗ ಅವ್ರ ಏನ್ ಹೇಳಿಲ್ಲ ಅದ್ರ ಮಾತು ಕೊಟ್ಟ ಪ್ರಕಾರ ನಾವು ಮಾಡಿವು. ಈಗೂ ಸೆಂಟ್ರಲ್ದಾಗೂ ನಮ್ಗೆ ಏನ್ ಗ್ಯಾರಂಟಿ ಕೊಟ್ಟಾರಲ್ಲ ಅವು ಬಾಳ ಒಳ್ಳೆಯದಾವ. ಲಕ್ಷ ರೂಪಾಯಿ ಮತ್ತ ರೈತರ ಸಾಲ ಮನ್ನಾ ಐತಿ. ಹಿಂಗಾಗಿ ನಮ್ಗೆಲ್ಲಾ ಬಾಗಲಕೋಟೆ ಜಿಲ್ಲಾ ಮತಕ್ಷೇತ್ರದಾಗ ಸಂಯುಕ್ತ ಪಾಟೀಲ್ ಅವರು ಗೆಲುವು ಪಕ್ಕ ಅಂತ ಹೇಳಿ ನಾವು ಹೇಳಕ್ ವಿಶ್ವಾಸ ಪಡ್ತೀವಿ. ಈ ಗ್ಯಾರಂಟಿ ಯೋಜನೆಗಳು ಇವೆಲ್ಲವೂ ಎಷ್ಟೋ ಮಟ್ಟಿಗೆ ಶಕ್ತಿ ತುಂಬ? ಹೌದು, ನಮ್ ಗೆಲ್ಲೋ ತಕ್ಕ ಶಕ್ತಿ ಅವ ತುಂಬ್ತಾವ. ಬಡವರಿಗಾಗ್ಲಿ ಮಧ್ಯಮ ವರ್ಗದಾಗ ಎಲ್ಲಾ ವರ್ಗಕ್ಕ ಅವು ಅನುಕೂಲದಾವ. ಎಲ್ಲಾ ವರ್ಗದ ಗ್ಯಾರಂಟಿ ಯಾವ ಇರ್ಕನ ಎಲ್ಲಾ ವರ್ಗಕ್ಕ ಅವು ಗ್ಯಾರಂಟಿಗಳು ಮುಟ್ಟ್ಯಾವ. ಪ್ರತಿ ತಿಂಗಳು 2,000 ಆಗ್ಲಿ ಅಕ್ಕಿ ಫ್ರೀ ಅವೆಲ್ಲ ಆ ಜನಕ್ಕೆ ವರದಾನ ಆಗೈತಿ. ಹಿಂಗಾಗಿ ಅವು ನಮಗ ಗೆಲ್ಲು ತಕ್ಕ ಸಕ್ಸಸ್ ಅಂತ ನಾವು ಹೇಳ್ತೀವಿ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಪಾಂಡುರಂಗ ನಾಮದೇವ್ ಹೂವಣ್ಣವ್ರ. ಏನ್ ಮಾಡ್ತೀರಾ? ಬೊಮ್ಮನಗುದ್ನಿ ಗ್ರಾಮ ಪಂಚಾಯತ್ ಸದಸ್ಯರ್ರಿ, ಕಾಂಗ್ರೆಸ್ದ ಮುಖಂಡರು. ಗ್ಯಾರಂಟಿ ಕಾರ್ಡ್ ಚಲೋ ಐತ್ರಿ. ವಾತಾವರಣ ಸಂಯುಕ್ತ ಪಾಟೀಲ್ ಅವರು ಒಂದು 50,000 ಲೀಡಿಲೆ ಗೆಲ್ಲುವ ಅವಕಾಶ ಐತ್ರಿ. ನಾವೆಲ್ಲ ಗ್ಯಾರಂಟಿ ಕಾರ್ಡ್ ಹಂಚೋ ಹೊತ್ನ್ಯಾಗ ಪ್ರತಿ ಹೆಣ್ಣು ಮಕ್ಕಳು ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹೆಲ್ಪ್ ಮಾಡ್ತೀವಪ್ಪ. ಈ ದಿನ ಯಾರು ನಮ್ಗೆ ಇಷ್ಟು ರೊಕ್ಕ ಕೊಟ್ಟಿಲ್ಲ,
ಅಂತೇಳಿ ಒಲವು ಐತ್ರಿ, ಕಾಂಗ್ರೆಸ್ ಒಲವು ಐತ್ರಿ. ರಾಜ್ಯದಲ್ಲಿ ಬರ ಇದ್ರು ಕೂಡ ಸರ್ಕಾರ ಕೊಡ್ತಿರೋ 2,000 ರೂಪಾಯಿ ಎಷ್ಟೋ ಮನೆ ಹೊಟ್ಟೆ ತುಂಬಿಸುತ್ತೆ ಅಂತ ಹೇಳ್ತಾರ ಒಂದಷ್ಟು ಜನ. ಅದ ಅನುಕೂಲ ಐತ್ರಿ. 2,000 ರೂಪಾಯಿನ ಅನುಕೂಲ ಐತ್ರಿ. ಅಕ್ಕಿ ರೊಕ್ಕ ಬರ್ತಾವ್ರಿ, ಕರೆಂಟ್ ಬಿಲ್ ಫ್ರೀ ಐತ್ರಿ, ಒಳ್ಳೆ ಇದ್ರಿ ಬಸ್ಸಿನ ಅನುಕೂಲ ಐತ್ರಿ, ಬಡವರಿಗೆ ಬಹಳ ಸವಲತ್ತು ಆಗೈತ್ರಿ. ಖಂಡಿತ ಗೆಲುವು ಮಾತ್ರ ಪಕ್ಕ ರೀ, 100% ರೀ. ಎಲ್ಲ 8 ವಿಧಾನಸಭಾ ಕ್ಷೇತ್ರ 8 ವಿಧಾನಸಭಾನು ಲೀಡ್ ಕೊಡ್ತಾವ್ರಿ. ಇವತ್ತು ಕಮ್ಮಿ ಅಂದ್ರ ಒಂದ್ 50,000 ಬರ್ತಾರ್ರಿ. 100% ಗೆಲ್ತಾರ್ರಿ. ಸಂಯುಕ್ತ ಪಾಟೀಲ್ ಅಭ್ಯರ್ಥಿ ಅಂದ ತಕ್ಷಣ ಏನ ಎಲ್ಲಾರು ಇಲ್ಲ ಗೊಂದಲ ಅಂತ್ರು ಏನ್ರಿ, ಚಲೋ ಐತ್ರಿ ವಾತಾವರಣ, ಗೆಲ್ತಾರ್ರಿ 100% ರೀ. ವಿಜಯಾನಂದ ಯೋಗ್ಯ ಕ್ಯಾಂಡಿಡೇಟ್ ಅಂದ ಕೊಟ್ಟಾರ್ರಿ. ಹ್ಞೂನ್ರಿ, ಹೀಗಾಗಿ ಗೆದ್ಕೊಂಡ್ ಹೋಗಿ ಸಂಸತ್ತಿಂದ ಏನೇನ್ ಬೇಕು ಬಾಗಲಕೋಟೆಗೆಲ್ಲ ತರ್ತಾರೆ. ಅನುದಾನ ತರ್ತಾರ್ರಿ. ಈಗ ನಮ್ಮ ಹಳ್ಳಿಗಳು ಎಲ್ಲಾ ಅಡ್ಡಾಡ್ಯಾರಿ. ಅವ್ರ ಸಂಪ್ರದಾಯ, ಅವ್ರ ತಂಗಿ ಆತು, ಅವ್ರ ಆತು, ನಾವೆಲ್ಲ ನೋಡಿದಿವಲ್ರಿ. ಚಲೋ ಐತ್ರಿ ವಾತಾವರಣ. ಥ್ಯಾಂಕ್ ಯು ಸರ್.